ಆಯ್ತಾ ನಿಜ ನಾನು ಮುಂದೆ ತಗೋತಿದ್ಯಾ. ಈ ಕಾರಲ್ಲಿ ನಮ್ಮ ಅಣ್ಣವರು ಹಿಂದೆ ಕೂತಿದ್ದಾರೆ. ಆದರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಹೆಂಗೆಂಗೋ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವ್ಲಾಗ್ ಏನಪ್ಪ ಅಂದರೆ, ಮೊದಲು 1 ಮಿಲಿಯನ್ ಆಗಿ 1 ವೀಕ್ ಆಯಿತು. ಬಟ್ ನಾವೇನು ಕೇಕು ಏನೋ ಕಟ್ ಮಾಡಿಸಿರಲಿಲ್ಲ. ಸಿಂಪಲಾಗಿ ಏನಿಲ್ಲ, ಈಚೆ ಹೋಗೋಣ ಡಿನ್ನರ್ಗೆ, ಅಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡುವ ಅದೇ ಹೇಗಿರುತ್ತೆ ಅಂತ. ಅದು ಈವ್ನಿಂಗ್ ಹೋಗ್ತೀವಿ. ಇವಾಗ ಏನೋ ಒಂದು ಚಿಕ್ಕ ಕೆಲಸಕ್ಕೆ ಕೈ ಹಾಕಿದ್ದು, ಅದು ಇಷ್ಟು ದೊಡ್ಡದಾಗಿ ನಿಂತಿದೆ. ಮನೇಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಈ ಚಪ್ಪಲಿ ಸ್ಟ್ಯಾಂಡ್ ಕ್ಲೀನ್ ಮಾಡೋಣ ಅಂತ ಬಂದೆ. ಅದು ಹೋಗಿ ಏನೋ ಆಗಿ ಇಷ್ಟೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ನೋಡಿ ಗೈಸ್, ನಾವು ಎಲ್ಲಿಗೆ ಹೋದರೂ ನಮ್ಮನ್ನ ಇಲಿ ಬಿಡಲ್ಲ ಅನ್ನೋದಕ್ಕೆ ಇದೇ ಕಾರಣ. ಈ ಮನೇಲೂ ಇಲ್ಲಿ ನೋಡಿ, ಒಳಗಡೆ ಇಲ್ಲ ಸದ್ಯ, ಈಚೆ ಮಾತ್ರ ಫುಲ್ಲು ಚಪ್ಪಲಿ ಸ್ಟ್ಯಾಂಡ್. ಒಳಗಡೆ ಎಲ್ಲ ಇಲ್ಲಿ ತಕ್ಕಾಗಲ್ಲ, ಗಲೀಜಾಗೋಗಿತ್ತು. ಸೊ ಈಗ ವಿನೋದವರು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಗುಂಡನ್ ಕಾಟ ತಡಿಯೋಕ್ಕಾಯ್ತಲ್ಲ ಗೈಸ್, ಎಲ್ಲರಿಗೂ ಬುಗ್ಳುತ್ತವನೆ. ಅಲ್ಲಿ ಅದು ಕ್ಲೀನ್ ಮಾಡ್ತಾ ಇದ್ದಾಳೆ, ಪಾಠ ಎಲ್ಲ ತೆಗೆದ್ಬಿಟ್ಟು. ಮಂಗಳಮ್ಮ ಅವರು ಕ್ಲೀನು, ಫುಲ್ ಎಲ್ಲ ಮನೆಯವರೆಲ್ಲ ಕ್ಲೀನ್. ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈ ಥರ ಕಾಣಿಸ್ತಾ ಇದ್ದೀನಿ ಗೈಸ್ ನಾನು. ಹಾಗೆ ನಾನು ಸುಮಾರು ದಿನದಿಂದ ನಮ್ಮ ಅಣ್ಣಂಗೆ ಏನಾದ್ರು ತಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನ್ನ ಕಣ್ಣಿಗೆ ಬಿದ್ದಿದ್ದೇನು ಗೊತ್ತಾ ಗೈಸ್, ತೋರಿಸ್ತೀನಿ ರೀ. ಇದೇ ದ ಮ್ಯಾನ್ ಕಂಪ್ನಿಯವರ ಹೋಪ್ ಪರ್ಫ್ಯೂಮ್. ಸೊ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿ ಒಂದ್ಸಲ ಯೂಸು ಮಾಡಿಬಿಟ್ಟೆ. ಇದ್ರ ಫ್ರೆಶ್ಶು ಸಾಫ್ಟಾಗಿದೆ. ಹಾಗೆ ಜನ ಇದನ್ನು ಪಕ್ಕ ನೋಟಿಸ್ ಮಾಡೇ ಮಾಡ್ತಾರೆ. ನನಗಂತೂ ಇದ್ರ ಫ್ರೇಗ್ರೆನ್ಸ್ ಅಂತೂ ತುಂಬ ಇಷ್ಟ ಆಯಿತು. ಇವಾಗ ನಮ್ಮ ಅಣ್ಣನ ಕೊಟ್ಬಿಟ್ಟು ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಾಂ, ಇನ್ನೂ ರೆಡಿ ಆಗಿಲ್ವಾ? ನಾವು ಹೋಗ್ತಾ ಇರೋದು ಡಿನ್ನರ್ಗೆ. ಆಗೋಯ್ತು ಕಣೆ, ಒಂದು 5 ನಿಮಿಷ ಸ್ವಲ್ಪ ಸ್ಪೆಷಲಾಗಿ ರೆಡಿ ಆಗೋಣ ಅಂತ. ಸ್ಪೆಷಲಾಗಿ ರೆಡಿ ಆಗಬೇಕಾ? ಇನ್ನು ನಿಂಗೇನೋ ತಂದಿದ್ದೀನಿ, ಒಂದು ನಿಮಿಷ. ದ ಮ್ಯಾನ್ ಕಂಪ್ನಿ ಹೋಪ್ ಪರ್ಫ್ಯೂಮ್. ಏನು ಸ್ಪೆಷಲ್ ಇದರಲ್ಲಿ? ಇದು ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿರುತ್ತೆ. ಬಾಟ್ಲು ನೋಡು ಎಷ್ಟು ಪ್ರೀಮಿಯಮ್ ಆ್ಯಂಡ್ ಲಕ್ಸುರಿಯಾಗಿ ಕಾಣಿಸ್ತಿದೆ. ಹಾಗೆ ಇದ್ರ ಪ್ರೈಸ್ ಅಂತೂ ಆಫರ್ಡಬಲ್ ಆಗಿರುತ್ತೆ ಅಣ್ಣ. ಚೆನ್ನಾಗೈತೆ ಕಣೆ. ಮತ್ತೆ ನೀನು ಆಫೀಸ್ಗೆ ಇಲ್ಲ ಅಂದ್ರೆ ಜಿಮ್ಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಇದನ್ನ. ಹೌದಾ? ಏನೋ ಕೊಡ್ಸ್ಬಿಟ್ಟಿದ್ಯಾ ಫಸ್ಟ್ ಟೈಮ್, ಥ್ಯಾಂಕ್ಸ್. ವೆಲ್ಕಮ್. ಓಕೆ ಗೈಸ್, ನಾವು ಇವಾಗ ಅಣ್ಣ ಇಷ್ಟು ದೂರ ಬಂದಿದ್ದೀನಿ, ಆದ್ರೆ ಫ್ರೆಶ್ ಆಗಿ ಎಷ್ಟು ಗಮ್ ಅಂತಿದೆ ನೋಡಿ ಇಲ್ಲಿ ತನಕ. ಹೌದಾ? ಖಾಲಿ ಆದ್ರೆ ಎಲ್ಲಿ ತಗೋಬೇಕು? ನಾನಂತೂ ಅದನ್ನು ದಿ ಮ್ಯಾನ್ ಕಂಪ್ನಿಯವರ ವೆಬ್ಸೈಟಲ್ಲಿ ತಗೊಂಡೆ. ನೀನು ಮಿಂತ್ರಾ, ಅಮೆಝಾನು ಇಲ್ಲ ಅಂದರೆ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಲೀಡಿಂಗ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಅದು ಸಿಗುತ್ತೆ, ನೀವು ತಗೋಬೋದು. ಓಕೆ, ಸೊ ಗೈಸ್, ನೀವು ಏನಾದರೂ ನಮ್ಮ ಅಣ್ಣನ ಥರ ಪ್ರೀಮಿಯಮ್ ಫ್ರೆಶ್ ಫ್ರೇಗ್ರೆನ್ಸ್ನ ಏನಾದರೂ ಹುಡುಕ್ತಾ ಇದ್ದರೆ ದಿ ಮ್ಯಾನ್ ಕಂಪ್ನಿಯವರ ಹೋಪ್ ಪರ್ಫ್ಯೂಮ್ನ ನೀವು ಟ್ರೈ ಮಾಡಲೇಬೇಕು. ಇದು ಎಲ್ಲ ಒಕೇಶನ್ಸ್ಗೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು. ಹಾಕೊಂಡು ಅವನಿಗೆ ಮಾಡಕ್ಕೋಗಿ ನೀನು ತಿರುಗ್ತಿದ್ದೆ. ಬನ್ರಿ ನಡಿರಿ ಹೋಗೋಣ. ರೆಡಿಯಾಗಿ ಬಂದು 20 ನಿಮಿಷ ಆಯ್ತು. ಹೋಗೋಣ ಅಂದು ಕೂತೆ ಇದೀನಿ ನಾನು. ಎಲ್ಲಿ ಕರ್ಕೊಯ್ತಿಯಪ್ಪ? ಪ್ಲಾನ್ ಇದಪ್ಪ. ಏನು ಅದೆಲ್ಲೋ ಓನ ಊಟಕ್ಕೆ ಆಚೆ ಅಂತ ಕರ್ಕೊಯ್ತಾರದು. ಎಲ್ಲಿಗಪ್ಪ ಚಿನ್ನು? ಅವನಿಗೆ ಗೊತ್ತಿಲ್ಲ. ಒಂದು ಕರ್ಕೊಂಡೋಗು, ಇಲ್ಲ ಒಂದು ಕಾಮಿಡಿ ವಿಡಿಯೋ ಮಾಡು ಅಷ್ಟೇ. ಮಾಡ್ತೀನಿ ಅಂತ ನನ್ನ ಗಂಡ. ಮುತ್ತಿನಂತ ಗಂಡ ಬೇಕೇ ನಮ್ಮ ನಿಮಗೆ ತಗೊಂಡೋಗಿ ಎತ್ಕೋಗಿ. ಏನು ಹೇಳು? ಯಾವುದಕ್ಕೆ? ನೋಡಿ ಗೈಸ್, 23 ವರ್ಷದ ಹುಟ್ಟುಹಬ್ಬಕ್ಕೆ ನಾನು ತಗೊಳ್ತಾ ಇರೋ ಡೆಕೋರೇಷನ್ ಆಯ್ತಾ? ನಿಜ ನಾನು ಮುಂದೆ ತಗೋತಿದ್ಯಾ? ಬ್ಲ್ಯಾಕ್ ಬೇಕಾ, ವೈಟ್ ಬೇಕಾ? ವೈಟ್. ಓಕೆ, ಬಲೂನ್ ಕಲರು? ಕಲರ್ ಬಲೂನ್. ಹಾಂ, ಓಕೆನಾ? ಅಂಗಡಿ ಬಂದು ತಗೋತೀನಿ. ಸೀರಿಯಸ್ಲಿ? ಕಡೆಮಾ? ಓಕೆ, ಫೋರಮಿಗೆ ಬಂದಿದ್ದೀವಿ ನಾವು ಇವತ್ತು. ನಮ್ಮ ಫೋರಮಲ್ಲಿ ಎಲ್ಲಿಲ್ಲದ ಜನ, ಮೈಸೂರಿನ ಜನ ಎಲ್ಲ ಫೋರಮಲ್ಲೇ ಇದ್ದಾರೆ. ಎಸ್, ಅದಕ್ಕೆ ಅಂಗಡಿಗೆ ನುಗ್ಬಿಟ್ಟಿದ್ದೀವಿ. ಯಾವ ಅಂಗಡಿಗೆ ಹೋಗ್ತಾ ಇದ್ದೀವಿ, ಹೆಂಗೆ ಟೈಮ್ ಪಾಸ್ ಮಾಡ್ತಿದ್ದೀವಿ ಅಂದರೆ ಏನೂ ಗೊತ್ತಿಲ್ಲ. ನಮ್ಮ ಅಣ್ಣ ಎಲ್ಲೋ ಹೋಗೋನೆ.
ನಾವೆಲ್ಲೋ ಬಂದಿದ್ದೀವಿ. ನನಗೆ ಫಸ್ಟು ಬರ್ಡೇ ಗಿಫ್ಟ್ ಕೊಟ್ಟಿದ್ದೆವಳು ಡಾಲೆ. ಎಲ್ಲ ಡಾಲು ಮನೇಲೈತೆ ಬಿಸಾಕೊಳೆಗೆ ಎಲ್ಲ ಡಾಲು. ತಂದಿದ್ದೀನಿ. ಗೊತ್ತಿರ್ಲಿಲ್ಲ. ಅಲ್ಲಲ್ಲ, ವೈಟ್ ನೆನ್ಸ್ಕೊಂಡೆ. ಕೆಳಗಡೆ ಐತೆ. ಸೇಮ್ ಪಿಂಕ್ ಕಲರ್ ಕೊಡಿಸಿದ್ಲು ಲಾಸ್ಟ್ ಟೈಮ್. ಅಲ್ಲ, 2021 ಈ ಸಲ ನೀನು ಕೊಡ್ತಾಳೆ ನೋಡೋಣ. ಜನ ಸಾಗರ. ಮೇಲ್ಗಡೆಯಿಂದ ತೋರಿಸ್ಬೇಕು ಎಷ್ಟು ಜನ ಅಂತ. ಎಲ್ಲೆಲ್ಲೂ ಜನ. ಇವಾಗ ನಾವು ಇನ್ನೊಂದು ಸಲ ನನ್ನ ಬರ್ಡೇಗೆ ಬಟ್ಟೆ ನೋಡಲು ಹೋಗುತ್ತಿದ್ದೇವೆ. ನನ್ನ ಬರ್ಡೇಗೆ ಏನು ಬಟ್ಟೆ ಹಾಕತ್ತಿದ್ದೀನಿ ಅಂತಲೇ ಇನ್ನೂ ಕನ್ಫರ್ಮ್ ಆಗುತ್ತಿಲ್ಲ ಗೈಸ್. ಝೂಮಲ್ಲಿದ್ದೀನಿ. ಹಾಂ, ಎಷ್ಟೊತ್ತಾಯ್ತು ನೀವು ಬಂದು? ನಾವು ಬಂದು 6:30ಗೆ ಹೊರಟಿದ್ವಿ. ಹಾಂ, ಅರೋಮದಲ್ಲಿ ಹೋಗಿ ಕೇಕ್ ತಗೊಂಡು ಜೋರಾಗಿ ಮಾತಾಡು. ಅವ್ನು ಕೇಳಿಸ್ಬಿಟ್ರೆ ಏನೋ ಹೇಳು. B6 ಬಂದಿದ್ದೀರಾ? ಎಸ್. ಅರೋಮದಲ್ಲಿ ಹೋಗಿ ಕೇಕ್ ತಗೊಂಡು ಇಲ್ಲಿಗೆ ಬರೋಷ್ಟರೊಳಗೆ ಒಂದು 7 ಗಂಟೆ ಆಯಿತು. ಏನಾಗಿದೆ ಅಂದರೆ 9:30 ಅಂತೆ ಡೈನಿಂಗ್ ಇರೋದು. ಬುಕ್ ಮಾಡಿರಲಿಲ್ಲ, ಹಾಗಾಗಿ ಅವಳಿಗೆ ಹೇಳಿಲ್ಲ ಎಲ್ಲಿಗೇನು ಅಂತ. ಫೋರಮ್ಗೆ ಕರ್ಕೊಬಂದಿದ್ವಿ. ಫೋರಮಲ್ಲೇ ಮೇಲ್ಗಡೆ ಇರೋದು. ಸೊ ಹೆವಿ ಹೊಟ್ಟೆ ಎಸಿತಾ ಇದೆ. ನೋಡ್ತಾವಳೆ, ಹೆವಿ ಹೊಟ್ಟೆ ಎಸಿತಾ ಇದೆ ಅಂತ ಅವಳಿಗೆ ಆಗ್ತಾ ಇಲ್ಲ. ಕೋಪ ಬಂದಿದೆ ಅವಳಿಗೆ. ಸೊ ಇನ್ನು 1 ಅವರ್ ಹೆಂಗೋ ಅಲ್ದಾಡ್ಕೊಂಡು ಮಾಡಬೇಕು. ಗ್ಯಾಪಲ್ಲಿ ಒಂದು ಚಾಪ್ಲಿನ್ ಕೂಡ ತೊಗೊಂಡು ಶಾಪಿಂಗ್ ಮಾಡಿದ್ದಾರೆ. ಹೊಟ್ಟೆ ಎಸಿತಾ ಇದೆ. ಐ ನೋ. ಬೆಳಗ್ಗೆ ಇಷ್ಟು ಬರೀ ಅವಲಕ್ಕಿ ತಿಂದಿರೋದು. ಏನೋ ತೋರಿಸ್ತಾ ಇದ್ದಾರೆ, ಪ್ರಯೋಗ ಮಾಡ್ತಾ ಇದ್ದಾರೆ. ಗಾಡಿ ಬರ್ತಾ ಇದೆ, ನೀನು ಇಲ್ಲೇ ಇರಪ್ಪ. ಇಲ್ಲಿನ ಫೇಮಸ್ ಏನಂದರೆ ನಮ್ಮ ಮುಂದೆನೇ ಬಾರ್ಬಿಕ್ಯೂ ಮಾಡಿದ್ದಾರೆ. ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಇದೆ ನಮ್ಮ ಮುಂದೆ. ಅನ್ಲಿಮಿಟೆಡ್ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತಲ್ಲ, ಬೊಫೆ ಸಿಸ್ಟಮ್ ಥರ. ಹಾಗೆ ಎಷ್ಟು ಬೇಕಾದ್ರೆ ತಿನ್ಬೋದು. ಅದು ನೋಡಿ ಒಳ್ಳೆ ಸ್ಟಾರ್ಟ್ ಆಗಿದೆ. ಏನೇನಿದೆ ಇಲ್ಲಿ? ಪ್ರಾನ್ಸ್ ಚಿಕನ್, 1 ರೌಂಡ್ ಮಟನ್ ಆಯಿತು. ಎಲ್ಲ ಬಾರಿಸಿ ಇವತ್ತು ತಿಂದಾಕ್ಬಿಡೋದೆ. ನಮ್ಮ ಮುತ್ತಣ್ಣ ಅಂತೂ ಏನೂ ತಿನ್ನಲ್ಲ ಗೈಸ್. ಹೊಟ್ಟೆಲಿ ಬರೀ ನೀರೇ ತುಂಬ್ಕೊಂಡೈತೆ. ವಿನೋದ್ ಅವರು ಅಲ್ಲಿ ತಿಂತಾ ಇದ್ದಾರೆ, ಬಾರಿಸ್ತಾ ಇದ್ದಾರೆ. ತಿಂದಾಕ್ಬಿಡೋದೆ ಇವತ್ತು. ಏನಕ್ಕೆ ಎಲ್ಲ ನಗ್ತಾ ಇದ್ದಾರೆ? 1 by 1 ಹೇಳಿ. ನನ್ನ ಗಂಡ 1 ತಟ್ಟೆ ಮಟನ್, 1 ತಟ್ಟೆ ಪ್ರಾನ್ಸ್, 1 ತಟ್ಟೆ ಡೆಸರ್ಟ್ ತಿಂತಾ ಇರೋದು. ಇಲ್ಲಿ ನೋಡಿ, ಡೆಸರ್ಟ್ ನಾನು ಹಾಕೊಂಬಂದಿರೋದಾ? ವೆಜ್ ನಾನ್ ವೆಜ್ ಎರಡೂ ಇದೆ. ಆ್ಯಕ್ಚುಲಿ ನಾವು ಮೈಸೂರಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಇದಕ್ಕೆ. ಚೆನ್ನಾಗಿದೆ ಒಂಥರ. ಸೊ ಊಟ ಎಲ್ಲ ಆಯಿತು. ಅವಳಿಗೆ ಗೊತ್ತೇ ಇಲ್ಲ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಅಂತ. ಊಟ ಎಲ್ಲ ಆಗಲಿ ಅಂತ ಕಾಯ್ತಾ ಇದ್ವಿ. ಸೊ ಇವಾಗ ಅಲ್ಲಿ ಕೇಕ್ ಕೊಟ್ಟು ಇಡ್ಸಿದ್ದೀವಿ. ಅದನ್ನು ತಂದು ಇವಾಗ ಹ್ಯಾಂಡ್ ವಾಶ್ಗೆ ಹೋಗಿದ್ದಾಳೆ, ಬರ್ತಾ ಇದ್ದಾಳೆ. ಕೇಕ್ ಕಟ್ ಮಾಡಿಸೋಣ ಬನ್ನಿ. ಏನು ಇವಾಗ ಮನೆಗೆ ಹೋಗುವ ಪಾತ್ರೆ ಬಂದು. This is 1 million. Congratulations, man. Congrats, Madhu. ಥ್ಯಾಂಕ್ ಯು ಸಮಸ್ತ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಇಟ್ಕೊಂಡು ಸಾಕಾಯ್ತು. ಹೌದಾ? ಇದು ನನ್ನ 1 ಮಿಲಿಯನ್ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾನ್ಸ್ಟೆಂಟ್ ಸಪೋರ್ಟ್. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಆ್ಯಂಡ್ ದೀಪ್ ಆ್ಯಂಡ್ ವಿನೋದ್ ಆ್ಯಂಡ್ ಮುತ್ತಣ್ಣ, ನಮ್ಮಣ್ಣ, ಎಲ್ರಿಗೂ ಒಂದು ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಇಲ್ಲಿ 1 ಮಿಲಿಯನ್. ಸಾಂಗ್ ಬೇಡ, ನೋಡಿ. ಸಾಂಗ್ ಬೇಡ, ಬೇಡ ಕಾಪಿ ರೈಟ್. ಸಾರಿ, ಮ್ಯಾಚ್ 1 ಮಿಲಿಯನ್ ಆದಾಗ ನಾನು ಇವ್ರ ಜೊತೆ ಇರಲಿಲ್ಲ. ಅದು ನಾನು ಪ್ರತಿ ಸಲ ಹಿಂಗೆ ಫಾಲೋವರ್ಸ್ನ ಆಗೋದನ್ನ ನಾನು ಹಿಂಗೆ ಚೆಕ್ ಮಾಡ್ತಾ ಇದ್ದೆ.
ಏನೋ 998 998 ಇವಾಗ ಅದು 1 ಮಿಲಿಯನ್ ಅಂತ ನೋಡೋಕ್ಕೆ ಒಂಥರ ಖುಷಿ. ಆ್ಯಂಡ್ ನಮ್ಮಣ್ಣ ಮೊನ್ನೆ ಕೇಳ್ತಾ ಇದ್ದ 1 ಮಿಲಿಯನ್ ಸೆಲೆಬ್ರೇಷನ್ ಯಾವಾಗ ಅಂತ. ಅವನೇ ಮಿಸ್ಸಿಂಗ್ ಇವಾಗ. ಓಕೆ, ಥ್ಯಾಂಕ್ ಯು. ಏನ ಲೈಟ್ಗಳಿದೆಯಾ ಅಂಗಡ? ಇದಕ್ಕೆ ಎಷ್ಟು ಸರ್ಕಸ್ ಆಡಿದ್ದೀವಿ ಅಂದರೆ ಏನಂತ ಸೆಲೆಬ್ರೇಷನ್ ಇಲ್ಲ, ಬಟ್ ಆದ್ರೂ ಅವ್ಳಿಗೊಂಚೂರು ಸರ್ಪ್ರೈಸ್ ಇರಲಿ ಅಂತ ಈ ಕೇಕೆಲ್ಲ ತಗೊಬಂದು ಅದು ಟೈಮು ಲೇಟಾಗಿ 9:30ಗೆ ಇದು ಟೈಮಿಂಗು ಫಿಕ್ಸ್ ಆಗಿ ಅವಳು ಕಾಯಿಸಿ ಅವಳು ಹೊಟ್ಟೆ ಹಸಿ ಎಲ್ಲ ಮಾಡಿದ್ವಿ. ಹಿಂಗು ಓ, ಇದು ಈ ಕೇಕು ಇಲ್ಲಿ ಇವ್ರು ಕೊಟ್ಟಿರೋದು. ಅದು ಯಾಕೆ ಕೆಡಿಸ್ಬೇಡ. ಹ್ಯಾಪಿ 1 ಮಿಲಿಯನ್. ಥ್ಯಾಂಕ್ ಯು. 1 2 ಆಗಲಿ 2 3 ಆಗಲಿ 3 4 ಆಗಲಿ 4 10 ಆಗಲಿ. 4 ಡೈರೆಕ್ಟ್ ಇತ್ತಾ? ಗೈಸ್, ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಮಾಡಿದ್ದೀರಾ, ಯೂಟ್ಯೂಬಲ್ಲೂ ಬೇಗ ಮಧುಗೌಡ ಯೂಟ್ಯೂಬ್ ಚಾನಲ್ನ 1 ಮಿಲಿಯನ್ ಮಾಡಿ. ಮತ್ತು ಇನ್ನೊಂದು ಕೇಕ್ ಕಟ್ ಮಾಡುವ. ಬನ್ನಿ. ವಿಡಿಯೋ ತಿಂತಿಲ್ಲ ಇದೆ. ಅಯ್ಯೋ, ಈ ಕೇಕು ನಿನ್ನೆ ಸಿಗಲಿಲ್ಲ, ಅದಕ್ಕೆ ಇವತ್ತು ನಿನ್ನೆ ಯಾಕೆ ಸಿಕ್ಕಿಲ್ಲ? ಈ ಥರ ಮಾಡ್ಕೊಡೋಕೆ. ಓಕೆ, ಬನ್ನಿ ಎಲ್ಲರೂ. ನನ್ನ ಆಡಿಯನ್ಸ್ ತಿಳ್ಕೊಳ್ಳಿ. ನಾವು ಮನೆಗೆ ಹೋಗ್ತಾ ಇದ್ದೇವೆ. ಇವಾಗ ಡ್ರೈವ್ ಮಾಡ್ತಿರೋರು ಮಧುಶ್ರೀ. ಆದರೆ ಮೊದಲನೇ ಬಾರಿಗೆ ಈ ಕಾರಲ್ಲಿ ನಮ್ಮ ಅಣ್ಣವರು ಹಿಂದೆ ಕೂತಿದ್ದಾರೆ. ಆದರೆ ತುಂಬ ಅರ್ಜೆಂಟಲ್ಲಿದ್ದಾರೆ, ಎಲ್ಲಿಗೋ ಹೋಗಬೇಕು ಪಾಪ. ಅದಕ್ಕೆ ಮಧು ಅವರು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಪ್ಲೀಸ್ ಬೇಗ ಹೋಗಿ. ಎಸ್ ಇವಾಗ ಏನಂದರೆ ಕೇಕ್ ಮಿಕ್ಕಿದೆ ಅಲ್ವಾ, ಅದನ್ನೇ ಕೊಟ್ಬಿಟ್ಟು ನನ್ನದು ನಾಳೆ ಬರ್ಡೇಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಕೊಡಿ ಅಂತ ಕೊಡೋಕೆ ಹೋಗ್ತಿದ್ದೀವಿ ಆರಾಮಾಗೆ. ನೋಡೋಣ, ದುಡ್ಡು ಮಿಕ್ಸೋಣ ಅಂತ. ಇಲ್ಲ ಸುಮ್ಮನಂದ್ವಿ. ಮುತ್ತಣ್ಣ ಅವರು ಗಾಡಿ ಆರಾಮದ ಹತ್ರ ಬಿಟ್ಟಿದ್ದಾರೆ, ಅವರಲ್ಲಿ ಕುತ್ಕೊಂಡು ಹೋಗ್ತೀವಿ. ನಾನು ಮದು ನೋಡಿ ಫಸ್ಟ್ ಟೈಮ್ ಮುಂದೆ ಕೂತಿರೋದು ಅವ್ರು ಡ್ರೈವ್ ಮಾಡುವಾಗ. ಇನ್ಮೇಲೆ ನಮ್ಮ ಅಣ್ಣನ ಹಿಂದೆ ಎತ್ತಾಕದೆ ಗೈಸ್. ಹೋಗು, ನಾನು ಹೇಳ್ಕೊಟ್ಟಂಗೆ ಹೋಗ್ತಿದ್ದೆ ಮದು. ಓಕೆನಾ? ಓಕೆ. ಅಯ್ಯೋ ಸರಿ, ಹಾಂ ಕರೆಕ್ಟ್. ಅಷ್ಟೇ. ಏನು ಅನಿಸ್ತಿದೆ? ಅರ್ಜೆಂಟಾ? 3 ಜನಕ್ಕೂ ಬೈಕ್ ಬಂದಿದೆ. ಇಲ್ಲಪ್ಪ, ನಮ್ಗೇನಿಲ್ಲ. ತಣ್ಣ ಕೂದೈತೆ ಒಂದ್ಸಲ. ನಾನು ಓಡಿಸ್ದಣ್ಣ. ಮುತ್ತು, ಡು ಯು ರಿಮೆಂಬರ್ ದೇರ್ ಹೋಗಿದ್ವಲ್ಲ ಯಾವಾಗ? ಆ ಕಡೆಯಿಂದ ಬಂದಿದ್ದು. ಅಲ್ಲಿವರೆಗೂ ನಂಬಿಕೆ ಇರಲಿಲ್ಲ ಮುತ್ತಣ್ಣಗೆ ನನ್ನ ಮೇಲೆ. ಗೈಸ್, ನಮ್ಮ ಮನೇಲಿ ಪ್ರಾಣಿಗಳಲ್ಲಿ ನಮ್ಮ ಲಕ್ಕಿ ಒಬ್ಬನೇ ಕ್ಲೀನು ಅಂತ ಅಂದ್ಕೊಂಡಿದ್ವಿ. ಹಂಗೆ ಇದ್ದ ಹುಷಾರು ತಪ್ಪ ತನಕ. ಈಗಂತೂ ಫುಲ್ಲು ಗಲೀಜು. ಮಂಗಳಮ್ಮ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು. ಅಲ್ಲಲ್ಲೇ ಬಾತ್ರೂಮು ಸುಸ್ಸು ಎಲ್ಲ ಮಾಡ್ಕೊತಾ ಇದ್ದಾನೆ. ಮನೆಯೆಲ್ಲ ಗಬ್ಬು ಹಿಡಿಸ್ತವನೆ ನೋಡಿ. ಅವನಿಗೆ ಅಂತಲೇ ಈ ಮ್ಯಾಟ್ ಹಾಕಿ ಬಿಟ್ಬಿಟ್ಟಿರೋದು. ಇಲ್ಲಿ ಬಂದು ಮಲ್ಕೊತಾನೆ ಕ್ಲೀನಾಗೆ. ಅಷ್ಟೇ. ಏನು ಅನ್ನಿಸ್ತು? ಹೇಗಿದೆ ಫೀಲ್? 1 ಮಿಲಿಯನ್ ಆಗಿದೆ ಅಲ್ಲ. ಅದ್ರದ್ದು ಫೀಲ್ ಬಂದು ಹೊಟ್ಟೆ ಹೋಯ್ತಾಗಲೇ. ಅಂದರೆ ಅವತ್ತು ಸ್ಟಾರ್ಟಿಂಗ್ ಆಗಿದ್ದ ದಿನ ಮತ್ತು ಅದ್ರ ನೆಕ್ಸ್ಟ್ ಡೇ ಒಂಥರ ಏನೋ 1 ಮಿಲಿಯನ್ ಅಂತ ಇತ್ತು. ಇವಾಗ ನಾರ್ಮಲ್ ಫೀಲಿಂಗ್. ನಮ್ಮ ಮನೆ ನೋಡ್ತಾ ಇದ್ರೆ ನನಗೆ ಚಿಕ್ಕ ಮಕ್ಳು ಇರ್ತಾವಲ್ಲ, ನೋಡಿ 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 ನೋಡಿ. ಅಂದರೆ ನಮ್ಮ ಮನೇಲಿ ಪೆಟ್ಸ್ ಜಾಸ್ತಿ ಅಲ್ವಾ, 3 ಜನ ಅವರೇ. ಸೊ ಹಂಗಾಗಿ ಹಿಂಗೆಲ್ಲ ಪಾಪ ಡೈಲಿ ಕ್ಲೀನ್ ಮಾಡಿದ್ರು, ಹಂಗೆ ಕ್ಲೀನ್ ಮಾಡಿದ್ರು ಸ್ವಲ್ಪ ಕೂದಲು ಉದುರೋದು ಅದೆಲ್ಲ ಇದ್ದೇ ಇರುತ್ತೆ. ಮತ್ತು ನನಗೊಂಥರ ಮಕ್ಕಳಿರೋ ಮನೆ ಫೀಲ್ ಆಗಲ್ವಾ, ಹಂಗೆ ಫೀಲ್ ಆಗುತ್ತೆ. ಇವ್ರು 3 ಜನ ನೋಡ್ತಾ ಇದ್ರೆ ನನಗೆ ಏನು ಮಾಡೋಕ್ಕಾಗಲ್ಲ. ಅದೇ ಮಕ್ಕಳು ಬೆಳಗಾನ ಅಳ್ತಾರೆ ಅಂತಾರಲ್ಲ, ಆ ಥರ ಗುಂಡ. ಮಕ್ಕಳು ಹುಷಾರು ತಪ್ತಾರೆ ಅವಾಗವಾಗ ಅಂತಾರಲ್ಲ, ಆ ಥರ ಚಂಪು. ಇವಾಗ ಸ್ವಲ್ಪ ಕಡಿಮೆ. ನಮ್ಮ ಲಕ್ಕಿ ಯಾವ ಥರ ಅಂದರೆ ತುಂಟ. ಹಾಗೆ
ಒಬ್ಬೊಬ್ಬರು ಒಂದೊಂದು ಥರ ಹಿಂಗಿದ್ದಾರೆ ನಮ್ಮ ಮನೇಲಿ. ಈಗ ರೆಡಿ ಆದ್ನಲ್ಲ ಮತ್ತೆ ಇವಾಗ ಆಚೆ ಹೋಗ್ತಾನೆ, ಒಂದೊಂದು ದಿನ ಆದರೂ ಬರಲ್ಲ. ಇವಾಗ ಸ್ವಲ್ಪ ಧೈರ್ಯ ಬಂದೈತೆ ಅಣ್ಣಂಗೆ. ಫಸ್ಟು ಹೋಯ್ತಾನೆ ಇರಲಿಲ್ಲ ಮನೆಯಿಂದ ಆಚೆ. ಇಷ್ಟೇ ಗೈಸ್, ನಾಳೆ ಇಷ್ಟೊತ್ತಿಗೆ ನನ್ನ ಬರ್ಡೇಗೆ ರೆಡಿ ಆಗ್ತಾ ಇರ್ತೀನಿ. ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊತಾ ಇರ್ತಾರೆ. ಅದೇನು ಕತೆನೋ. ನಾಳೆನೇ ಅನ್ಕೋತೀನಿ, ನೋಡುವ. ನನ್ನ ಬರ್ಡೇ ಆದಮೇಲೆ ಅಪ್ಲೋಡ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ, ಬರ್ಡೇಗೂ ಮುಂಚೆ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡ್ದಂಗೆ ಅಷ್ಟೇ ಗೈಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್ ಗೈಸ್.